ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ವಾಡಿಕೆಯಂತೆ ಭರ್ತಿ 1 ವರ್ಷದ ನಂತರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ವಿಶ್ವಸಂಸ್ಥೆಯಲ್ಲಿ ಮತ್ತೊಮ್ಮೆ ಮಹಾಮಂಗಳಾರತಿ ನೆರವೇರಿದೆ. ಸಾಮಾನ್ಯ ಸಭೆಗೆ ಅಂತ ಶಹಬಾಜ್ ಶರೀಫ್ ಅಮೆರಿಕಕ್ಕೆ ಹೋಗಿದ್ರು. ಎಂದಿನಂತೆ ತಮ್ಮ ಅಬ್ಬರದ ಭಾಷಣವನ್ನ ಮಾಡಿರೋ ಮೈಕ್ ಮೂಲಕ ಪಾಕ್ ಪ್ರಧಾನಿ ಅಲ್ಲಿ ಪೋಡಿಯಂ ಮುರಿದು ಹೋಗೋ ಹಾಗೆ ಕೊಟ್ಟಿದ್ದಾರೆ. ಲಾಹೋರ್ ಅಂತ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ, ನ್ಯೂಯಾರ್ಕ್ನ ಅದೇ ಸ್ಟೈಲ್ನಲ್ಲಿ, ಅವರ ಎಂದಿನ ಸ್ಟೈಲ್ನಲ್ಲಿ ವಿಶ್ವಸಂಸ್ಥೆಯಲ್ಲೂ ಕೂಡ ದಡಬಡ ಅಂತ ಮಾಡಿದ್ದಾರೆ. ಅಲ್ಲದೆ ಹಿಂದುತ್ವ ಅನ್ನೋ ಉಗ್ರವಾದ ಇಡೀ ಜಾಗತಿಕ ಶಾಂತಿಗೆ ದೊಡ್ಡ ಅಪಾಯ ಅಂತ ಹೇಳಿ ಏನೇನೋ ಮಾತನಾಡಿದ್ದಾರೆ. ಹಾಗಂತ ಸರಿಯಾಗಿ ಹಿಂದುತ್ವ ಅನ್ನೋಕೆ ಅವ್ರಿಗೆ ಬರಲಿಲ್ಲ. ಹಿಂದೂ ತತ್ ಭಾವ ಅಂತ ಹೇಳಿ ನಗೆಪಾಟಲಿಗೀಡಾಗಿದ್ದಾರೆ. ಇನ್ನು ಮುಂದುವರೆದು ಪಾಕ್ ಮತ್ತು ಭಾರತದ ಯುದ್ಧದ ಬಗ್ಗೆ ಮಾತನಾಡಿದ್ದಾರೆ. ನಾನು ಲಾಸ್ಟ್ ಇಯರೇ ಇದರ ಬಗ್ಗೆ ಹೇಳಿ ಹೋಗಿದ್ದೆ, ನಮ್ಮನ್ನ ಕೆಣಕಿದ್ರೆ ನಾವು ಜೋರಾಗಿ ಹೊಡೆದು ಬಿಡ್ತೀವಿ ಅಂತ. ನೋಡಿ, ಈಗ ನನ್ನ ಮಾತು ನಿಜ ಆಯಿತು. ಹೆಂಗೆ ಹೊಡೆದಿದ್ದೀವಿ ನೋಡಿ. ಈ ವರ್ಷದ ಮೇ ತಿಂಗಳಲ್ಲಿ ನಮ್ಮ ಪೂರ್ವ ಗಡಿಯಲ್ಲಿ ನಮ್ಮ ಶತ್ರು ನಮಗೆ ಪ್ರಚೋದನೆ ಕೊಟ್ಟರು, ನಮ್ಮ ಮೇಲೆ ದಾಳಿ ಮಾಡಿದ್ರು. ಆದರೆ ನಾವು ಅದನ್ನು ಬಿಡಲಿಲ್ಲ. ನಮ್ಮ ಫೀಲ್ಡ್ ಮಾರ್ಷಲ್ ಮುನೀರಾ ನೇತೃತ್ವದಲ್ಲಿ ನಾವು ಈ ಯುದ್ಧವನ್ನು ಗೆದ್ವಿ. ನಮ್ಮ ದಾಳಿಯಿಂದ ಶತ್ರುಗಳು ಅಪಮಾನಕ್ಕೆ ಒಳಗಾಗಿ ವಾಪಸ್ ಹೋದರು. ನಮ್ಮ ವಾಯುಪಡೆ ಕೊಟ್ಟ ಕೌಂಟರ್ಗೆ ಭಾರತದ 7 ಫೈಟರ್ ಜೆಟ್ಗಳು ಪುಡಿ ಪುಡಿ ಆದವು. ಭಾರತದ ಜೊತೆಗಿನ ಈ ಸಂಘರ್ಷದಲ್ಲಿ ಏನು ಹೇಳೋದು, ಇದನ್ನು ಅವ್ರ ಹಣೆ ಬರ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಸೇಮ್ ಟೈಮ್ ಇವರ ಮಹಾಪ್ರಭು ಅಮೆರಿಕ ದೇಶ ಡೊನಾಲ್ಡ್ ಟ್ರಂಪ್ರನ್ನ ಹಾಡಿ ಹೊಗಳಿದ್ದಾರೆ. ಆ ಸಂಘರ್ಷ ಇನ್ನೂ ದೊಡ್ಡದಾಗ್ತಾ ಇತ್ತು, ಕೆಟ್ಟ ಪರಿಣಾಮ ಆಗ್ತಾ ಇತ್ತು. ಆದರೆ ಶಾಂತಿ ಪ್ರಿಯ ಟ್ರಂಪ್ ಸರಿಯಾದ ಟೈಮ್ನಲ್ಲಿ ಸೂಕ್ತ ನಿರ್ಧಾರ ಮಾಡಿದ್ರಿಂದ ಇದೆಲ್ಲ ನಿಂತು ಹೋಯಿತು. ಅವರ ಮಧ್ಯಸ್ಥಿಕೆಯಿಂದ ಈ ಸಂಘರ್ಷ ನಿಲ್ಲೋ ಹಾಗಾಯಿತು. ಶಾಂತಿ ದೂತ ಅವರಿಗೆ ನೊಬೆಲ್ ಶಾಂತಿ ಸಿಗಲಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಸದ್ಯ ಅದಕ್ಕಿಂತ ನಮ್ಮ ಕೈಯಲ್ಲಿ ಹೆಚ್ಚಿಗೆ ಮಾಡೋಕೆ ಆಗಲ್ಲ. ನಾವು ಟ್ರಂಪ್ಗೆ ಕೊಡ್ತಿರೋ ಸಣ್ಣ ಉಪಕಾರ ಅಂತ ಟ್ರಂಪ್ ವೈಟ್ ಹೌಸ್ನಲ್ಲಿ ಕೇಳ್ತಿದ್ರೆ ಮೈ ಪರ್ಚ್ಕೊಂಡು ಸರ್ವಾಂಗಗಳನ್ನು ಬಡಿದುಕೊಂಡು ಕುಣಿದು ಕುಪ್ಪಳಿಸಬೇಕು ಟ್ರಂಪ್. ಆ ರೀತಿ ಹೋಗ್ಬಿಟ್ಟಿದ್ದಾರೆ ಟ್ರಂಪ್ರನ್ನ ಶಹಬಾಜ್ ಶರೀಫ್. ಅದಾದ್ಮೇಲೆ ಸುಮ್ಮನಾಗಿಲ್ಲ ಶಹಬಾಜ್ ಶರೀಫ್. ಭಾರತಕ್ಕೆ ಮತ್ತೆ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ಭಾರತ ಏಕಪಕ್ಷೀಯವಾಗಿ ಅಕ್ರಮವಾಗಿ ಸಿಂಧೂ ನದಿ ಒಪ್ಪಂದವನ್ನು ಸಸ್ಪೆಂಡ್ ಮಾಡೋಕೆ ಪ್ರಯತ್ನ ಪಟ್ಟಿದೆ. ಇದರಿಂದ ಅಂತಾರಾಷ್ಟ್ರೀಯ ಕಾನೂನನ್ನು ಭಾರತ ಉಲ್ಲಂಘಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ನಮಗೆ ಸಿಗೋ ನೀರು ಪಾಕಿಸ್ತಾನದ ಜೀವಾಳ. ಇದನ್ನು ಭಾರತ ಬ್ಲಾಕ್ ಮಾಡೋಕೆ ನಾವು ಬಿಡಲ್ಲ. ನಮ್ಮ ಪ್ರಕಾರ ಈ ಒಪ್ಪಂದದ ಉಲ್ಲಂಘನೆ ಅಂದರೆ ಯುದ್ಧ ಮಾಡಿದ ಹಾಗೆ ಅಂತ ಧಮಕಿ ಹಾಕಿದ್ದಾರೆ. ಅಷ್ಟೆಲ್ಲ ಕಾಶ್ಮೀರಿ ಜನರಿಗೆ ನಾನು ಏನು ಹೇಳೋಕೆ ಬಯಸ್ತೀನಿ ಅಂದರೆ, ಪಾಕಿಸ್ತಾನ ಕಾಶ್ಮೀರಿ ಜನರೊಂದಿಗೆ ನಿಲ್ಲುತ್ತೆ. ಒಂದಿನ ಆದಷ್ಟು ಬೇಗ ನೀವು ಸ್ವತಂತ್ರರಾಗ್ತೀರಿ ಅಂತ ಗಂಟಲು ಹರ್ಕೊಂಡಿದ್ದಾರೆ. ಇದಕ್ಕೆ ಭಾರತದ ಮಹಿಳಾ ರಾಯಭಾರಿ ಪೇಟಲ್ ಗೆಹ್ಲೋಟ್ ಶಹಬಾಜ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಉದ್ರಿಕ್ತರಾಗಿ ಡ್ರಾಮ್ಯಾಟಿಕ್ ಆಗಿ ನಾಟಕ ಮಾಡಿ ಭಾಷಣ ಮಾಡಿ ಹೋಗಿದ್ದಾರೆ. ಇಂಥ ಡ್ರಾಮಾ ಮಾಡಿದ ತಕ್ಷಣ ಫ್ಯಾಕ್ಟ್ ಎಲ್ಲ ಮುಚ್ಚಿಡಕ್ಕಾಗಲ್ಲ, ಇದೆಲ್ಲ ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಆದರೆ ಅವಳಿ ಕಟ್ಟಡದ ದಾಳಿ ಮಾಡಿದ ಉಗ್ರನಿಗೆ ಇವರು ದಶಕಗಳ ಕಾಲ ಆಶ್ರಯ ಕೊಟ್ಟಿದ್ರು. ಗೊತ್ತಿರಲಿಲ್ಲ ನಮಗೆ ಅಂತ ನಾಟಕ ಮಾಡಿದ್ರು. ಆಮೇಲೆ ಮೊನ್ನೆ ಪಹಲ್ಗಾಮ್ ಉಗ್ರ ದಾಳಿ ಮಾಡಿದ ರೆಸಿಸ್ಟೆನ್ಸ್ ಫೋರ್ಸ್ಗೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಭಾರತದ ವಿರುದ್ಧ ನಾವೇ ಯುದ್ಧ ಗೆದ್ವಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ರನ್ವೇಗಳು ಹೋಗಿ, ಅಷ್ಟೆಲ್ಲ ಉಗ್ರರು ಹೋಗಿ, ಅಷ್ಟೆಲ್ಲ ನಾಶವಾದರೂ ಕೂಡ ಪಾಕ್ ಪ್ರಧಾನಿ ಅದನ್ನೇ ಗೆಲುವು ಅಂತ ಕರ್ಕೊಳ್ತಾರೆ. ಯಾರು ಗೆದ್ರು, ಯಾರ ಮಂಡಿ ಯೂರಿದ್ರು ಅನ್ನೋದನ್ನ ಸ್ಯಾಟಲೈಟ್ ಇಮೇಜಸ್ ಸತ್ಯ ಹೇಳ್ತವೆ. ಅವ್ರು ಇಷ್ಟೆಲ್ಲ ಪೆಡ್ತಿಂದಿದ್ದೇ ಗೆಲುವು ಅಂತ ಅವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ, ವೆಲ್ಕಮ್ ಮಾಡ್ತೀವಿ. ಆದರೆ ಒಂದು ವಿಚಾರ ಇಲ್ಲಿ ಕ್ಲಿಯರ್, ಭಾರತ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ಗೆ ಬಗ್ಗಲ್ಲ. ನಮ್ಮದು ಉಗ್ರವಾದದ ವಿಚಾರದಲ್ಲಿ 0 ಟಾಲರೆನ್ಸ್. ಜಗತ್ತಿಗೆ ಭಾರತ ಈ ಮೆಸೇಜ್ ಪಾಸ್ ಮಾಡಿ ಆಗಿದೆ. ಪ್ರತಿ ದಾಳಿಗೂ ಭಾರತ ತಿರುಗಿಟ್ಟು ಕೊಟ್ಟೇ ಕೊಡುತ್ತೆ. ಉಗ್ರರು ಮತ್ತು ಅದಕ್ಕೆ ಬೆಂಬಲ ಕೊಟ್ಟವರು ಬೆಲೆ ತೆರಲೇಬೇಕು ಅಂತ ಮತ್ತೊಮ್ಮೆ ಮುಂದೇನೂ ಕೂಡ ಹಿಂಗೆ ಆಕ್ಷನ್ ನಮ್ದಿರುತ್ತೆ ಅನ್ನೋದನ್ನ ಭಾರತ ತನ್ನ ಕಮಿಟ್ಮೆಂಟ್ ಅನ್ನ ಪುನರುಚ್ಚಾರ ಮಾಡಿದೆ. ಏನೋ ಟರ್ಕಿಗೂ ಭಾರತ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಇದು ಭಾರತ ಪಾಕ್ ನಡುವಿನ ವಿಚಾರ. ಇದರಲ್ಲಿ ಬೇರೆ ಯಾವ ರಾಷ್ಟ್ರ ಕೂಡ ತಲೆ ಹಾಕೋ ಅಗತ್ಯ ಇಲ್ಲ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ರೆಸಲ್ಯೂಷನ್ ಆಧಾರದ ಮೇಲೆನೆ ಕಾಶ್ಮೀರ ಸಮಸ್ಯೆ ಬಗೆಹರಿಯಬೇಕು ಅಂತ ಟರ್ಕಿ ಅಧ್ಯಕ್ಷ ರೆಸಿಪ್ ತೈಪ್ ಎರ್ಡೋಆನ್ ಹೇಳಿದ್ದಾರೆ. ನಾವಿದನ್ನು ಒಪ್ಪಲ್ಲ. ಭಾರತದಲ್ಲಿರೋ ಟರ್ಕಿ ರಾಯಭಾರಿ ಮುಂದೇನೂ ಈ ಬಗ್ಗೆ
ದೂರು ದಾಖಲಿಸ್ತೇವೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇನ್ನು ಭಾರತದ ನಂತರ ಬಲೂಚಿಸ್ತಾನಿಗಳು ಪಾಕ್ನ ಪ್ರಧಾನಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ವಿಶ್ವಸಂಸ್ಥೆ ಕಚೇರಿ ಮುಂದೆ ಫ್ರೀ ಬಲೂಚಿಸ್ತಾನ್ ಅನ್ನೋ ಬ್ಯಾನರ್ ಹಿಡಿದು ಪ್ರತಿಭಟಿಸಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯಲ್ಲಿ ಪಾಕ್ ಪಿಎಂ ಪ್ಯಾಲೆಸ್ತೇನ್ನಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳ್ತಾರೆ. ಇವರೇನ್ ಭಾರಿ ಶಾಂತಿ ದೂತನ? ಬಲೂಚಿಗಳು ಏನ್ ಮಾಡಬೇಕು? 1948ರಿಂದಲೂ ನಮ್ಮನ್ನ ಬಲವಂತವಾಗಿ ಆಳ್ತಾ ಇದ್ದೀರಿ, ನಮಗೆ ಇಷ್ಟ ಇಲ್ಲ ನೀವು, ಆದರೂ ನಮ್ಮನ್ನ ಫೋರ್ಸ್ ಮಾಡಿ ಬಂಧನದಲ್ಲಿ ಇಟ್ಕೊಂಡಿದ್ದೀರಾ, ಕಾನೂನು ಬಾಹಿರವಾಗಿ ನಮ್ಮ ಜನರನ್ನು ಮುಗಿಸ್ತಾ ಇದ್ದೀರಾ, ಸ್ವಾತಂತ್ರ್ಯಕ್ಕಾಗಿ ಹೋರಾಡೋ ನಮ್ಮ ನಾಯಕರನ್ನ 4-5 ತಿಂಗಳಿಂದ ಜೈಲಿಗೆ ಹಾಕಿದ್ದೀರಾ, ಆದ್ರೆ ಈಗ ವಿಶ್ವಸಂಸ್ಥೆಯಲ್ಲಿ ಶಾಂತಿ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬನ್ನಿ ಒಂದ್ಸಲ ಎಲ್ಲರೂ ಬಲೂಚಿಸ್ತಾನದಲ್ಲಿನ ವಾಸ್ತವ ನೋಡಿ ಅಂತ ಜಾಗತಿಕ ನಾಯಕರಿಗೆ ಬಲೂಚಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನಕ್ಕಾಗಿ ಅಮೆರಿಕಾಗೆ ಹೋಗಿರೋ ಬಾಂಗ್ಲಾದ ಕೇರ್ ಟೇಕರ್ ಪಿಎಂ ಮೊಹಮ್ಮದ್ ಯೂನುಸ್ಗೂ ಕೂಡ ಮತ್ತೊಮ್ಮೆ ಮುಖಭಂಗ ಆಗಿದೆ. ಈಗ ಮತ್ತೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ ನಿವಾಸಿ ಬಾಂಗ್ಲಾದವರು. ಅಲ್ಲಿ ಅಮೆರಿಕದಲ್ಲಿ ಮೊಟ್ಟೆ ಬೆದ್ದಿತ್ತಲ್ಲ ಫಸ್ಟಿಗೆ. ಈಗ ವಿಶ್ವಸಂಸ್ಥೆಯ ಕಚೇರಿ ಮುಂದೆನೆ ಬಾಂಗ್ಲಾ ಮೂಲದ ಜನರೆಲ್ಲ ಸೇರಿ ಯೂನುಸ್ಗೆ ಪಾಕಿಸ್ತಾನೇ ಹೋಗು, ಪಾಕಿಸ್ತಾನಕ್ಕೆ, ನೀನು ಬಾಂಗ್ಲಾದಲ್ಲಿ ಇರಬೇಡ ಅಂತ ಕೂಗಿದ್ದಾರೆ. ಬಾಂಗ್ಲಾದಲ್ಲಿ ಕಳೆದ ವರ್ಷ ಆಗಸ್ಟ್ 5ನೇ ತಾರೀಕು ವಿದ್ಯಾರ್ಥಿ ಪ್ರತಿಭಟನೆಯಾಗಿ ಯೂನಸ್ ಸರ್ಕಾರ ಅಧಿಕಾರ ನಡೆಸಿದಾಗಿನಿಂದ ಅಲ್ಪಸಂಖ್ಯಾತರ ಪರಿಸ್ಥಿತಿ ಹದಗೆಡ್ತಾ ಇದೆ. ಅವರ ವಿರುದ್ಧ ದಾಳಿಗಳು ಜಾಸ್ತಿ ಆಗ್ತಿವೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಇದರಿಂದ ಅನೇಕರು ದೇಶ ಬಿಟ್ಟು ಹೋಗುವಂತೆ ಆಯಿತು. ಇದಕ್ಕೆಲ್ಲ ನೀನೇ ಕಾರಣ ಅಂತ ಘೋಷಣೆ ಕೂಗಿದ್ದಾರೆ. ಏನೋ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನ ಕೊಡಬೇಕು ಅಂತ ಭಾರತದ ಮಿತ್ರ ಭೂತಾನ್ ಒತ್ತಾಯಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಯಾಗಬೇಕು, ಅದು ವಿಸ್ತರಣೆಯಾಗಬೇಕು, ಮತ್ತಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅವಾಗ ಈ ನಿಟ್ಟಿನಲ್ಲಿ ಭಾರತ, ಜಪಾನ್ನಂತಹ ರಾಷ್ಟ್ರಗಳಿಗೆ ಕಾಯಂ ಸ್ಥಾನ ಕೊಡಬೇಕು. ಭಾರತ ಗಮನಾರ್ಹ ಆರ್ಥಿಕ ಪ್ರಗತಿ ಸಾಧಿಸಿದೆ, ಗ್ಲೋಬಲ್ ಸೌತ್ ಅನ್ನ ಲೀಡ್ ಮಾಡ್ತಿದೆ. ಮತ್ತು ಜಪಾನ್ ಕೂಡ ಹಾಗೇನೆ ಶಾಂತಿ ಪರಿಪಾಲಿಸುವ ರಾಷ್ಟ್ರ. ಹೀಗಾಗಿ ಈ 2 ರಾಷ್ಟ್ರಗಳಿಗೆ ಕಾಯಂ ಮೆಂಬರ್ಶಿಪ್ ಕೊಡಬೇಕು ಅಂತ ಭೂತಾನ್ ಪ್ರಧಾನಿ ಶೆರಿಂಗ್ ತೋಗ್ಬೆ ಒತ್ತಾಯ ಮಾಡಿದ್ದಾರೆ. ಏನೋ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಸೈಡ್ ಲೈನ್ಸ್ ನಲ್ಲಿ ಎಸ್ ಜೈಶಂಕರ್, ನಮ್ಮ ವಿದೇಶಾಂಗ ಸಚಿವರು, ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲವ್ರೋವ್ ಅವರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ದ್ವಿಪಕ್ಷೀಯ ಒಪ್ಪಂದ, ಯುಕ್ರೇನ್ ಯುದ್ಧ ಮತ್ತು ಮಿಡಲ್ ಈಸ್ಟ್ ನ ಇತರ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಅಂತ ಜೈಶಂಕರ್ ಎಕ್ಸ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಭೇಟಿಗೂ ಸ್ವಲ್ಪ ಹೊತ್ತಿನ ಮುಂಚೆ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ರಷ್ಯಾ ಸೇನೆಗೆ ಸೇರಿಸಿಕೊಂಡಿರೋ 27 ಭಾರತೀಯರನ್ನ ರಿಲೀಸ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಆ 27 ಭಾರತೀಯರು ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ನಾವು ಅವರ ಕುಟುಂಬದವರೊಂದಿಗೆ ಸಂಪರ್ಕದಲ್ಲಿದ್ದೀವಿ. ರಷ್ಯಾ ಸೇನೆಗೆ ಸೇರೋಕೆ ಭಾರತೀಯರಿಗೆ ಆಮಿಷ ಒಡ್ಡಲಾಗ್ತಾ ಇದೆ, ಅವುಗಳಿಂದ ದೂರ ಇರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೈಜೀರಿಯಾದಲ್ಲಿ ಜಾಂಫಾರಾ ಅನ್ನೋ ರಾಜ್ಯದಲ್ಲಿ ಮಾರು ಜಿಲ್ಲೆಯಲ್ಲಿ ಒಂದು ಚಿನ್ನದ ಗಣಿ ಕುಸಿದು ಹೋಗಿದೆ. ಕನಿಷ್ಠ 100 ಜನ ಸಿಬ್ಬಂದಿ ಕಾರ್ಮಿಕರು ಮೃತಪಟ್ಟಿರಬಹುದು ಅನ್ನೋ ಆತಂಕ ಇದೆ. ಸ್ಥಳೀಯರು ಈ ರೀತಿ ಹೇಳ್ತಿದ್ದಾರೆ. ಇದುವರೆಗೆ 13 ಜನರ ದೇಹವನ್ನು ಹೊರಗೆ ತೆಗೆಯಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಏನೋ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಮುಂದಿನ ತಿಂಗಳು ಭಾರತಕ್ಕೆ ಬರ್ತಾರೆ. ಪಿಎಂ ಮೋದಿ ಆಹ್ವಾನದ ಮೇರೆಗೆ ಅಕ್ಟೋಬರ್ ತಿಂಗಳ 2ನೇ ವಾರದಲ್ಲಿ ಭಾರತಕ್ಕೆ ಬರ್ತಾರೆ. 2024ರ ಜುಲೈನಲ್ಲಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದು ಅವರ ಮೊದಲ ಅಧಿಕೃತ ಭಾರತ ಭೇಟಿ. ಈ ಭೇಟಿಯಲ್ಲಿ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿ ವ್ಯಾಪಾರ, ತಂತ್ರಜ್ಞಾನ, ಡಿಫೆನ್ಸ್ ಸೇರಿದ ಹಾಗೆ ಸಾಕಷ್ಟು ವಿಷಯಗಳಲ್ಲಿ ಸಹಕಾರವನ್ನು ಹೆಚ್ಚು ಮಾಡಿಕೊಳ್ಳುವ ಬಗ್ಗೆ ಚರ್ಚೆ ಮಾಡ್ತಾರೆ. ಏನೋ ಇರಾನ್ ಮೇಲಿನ ಸ್ಯಾಂಕ್ಷನ್ಸ್ ವಿಚಾರವಾಗಿ ಜಾಗತಿಕ ವೇದಿಕೆಯಲ್ಲಿ ರಷ್ಯಾ, ಚೀನಾ ಹಿನ್ನಡೆ ಅನುಭವಿಸಿದ್ದಾರೆ. ಇರಾನ್ ಮೇಲೆ ನ್ಯೂಕ್ಲಿಯರ್ ಸ್ಯಾಂಕ್ಷನ್ ಹೇರೋದನ್ನ ಡಿಲೇ ಮಾಡಬೇಕು, ಕನಿಷ್ಠ 6 ತಿಂಗಳು ಮುಂದೂಡಬೇಕು ಅಂತ 2 ರಾಷ್ಟ್ರಗಳು ಭದ್ರತಾ ಮಂಡಳಿಯಲ್ಲಿ ಪ್ರಸ್ತಾವನೆ ಇಟ್ಟಿದ್ರು. ಈ ಪ್ರಸ್ತಾವನೆ ಪರ 4 ಮತವಿದ್ದರೆ ಇದರ ವಿರುದ್ಧ 9 ಮತಗಳು ಚಲಾವಣೆಯಾಗಿವೆ. ಈ ಮೂಲಕ ಪ್ರಸ್ತಾವನೆಯನ್ನ ವಿಶ್ವಸಂಸ್ಥೆ ಬ್ಲಾಕ್ ಮಾಡಿದೆ, ರಿಜೆಕ್ಟ್ ಮಾಡಿದೆ. ಹೀಗಾಗಿ ಇರಾನ್ ಮೇಲೆ ಹೆಚ್ಚಿನ ನಿರ್ಬಂಧ ಹಾಕಬೇಕು ಅಂತ ಪಟ್ಟು ಹಿಡಿದಿದ್ದ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮಾತಿಗೆ ಮನ್ನಣೆ ಸಿಕ್ಕಿದೆ. ಏನೋ ಈ ಕ್ರಮ ಸೆಪ್ಟೆಂಬರ್ 27ರಿಂದ ಜಾರಿಗೆ ಬರುತ್ತೆ. ಇರಾನ್ನ ವಿದೇಶಿ ಆಸ್ತಿಯನ್ನು ಸೀಸ್ ಮಾಡೋದು, ಆಯುಧ ವ್ಯಾಪಾರ ಸ್ಥಗಿತಗೊಳಿಸೋದು, ಅದರ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಡೆವಲಪ್ ಮಾಡದಂತೆ ಬ್ಲಾಕ್ ಮಾಡೋದು, ಹೀಗೆ ಇರಾನ್ ಮೇಲೆ ಹಲವು ಸ್ಯಾಂಕ್ಷನ್ಸ್ ಅನ್ನ ತರಲಾಗ್ತಾ ಇದೆ. ವೆನೆಜುವೆಲಾ ಬೋಟ್ಗಳನ್ನ ಮುಳುಗಿಸಿದ್ದಾಯ್ತು ಮಾದಕ ವಸ್ತುಗಳ ಸಾಗಾಣಿಕೆ ಅಂತ. ಈಗ ಒಳಗೆ ನುಗ್ಗಿ ಮೇನ್ಲ್ಯಾಂಡ್ ವೆನೆಜುವೆಲಾ ಒಳಗೆ ನುಗ್ಗಿ ನೆಲದಲ್ಲಿ ಕಾಲಿಟ್ಟು ದಾಳಿ ಮಾಡೋಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ ಅಂತ ವರದಿ ಆಗ್ತಾ ಇದೆ. ವೆನೆಜುವೆಲಾ ಒಳಗಿರೋ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರನ್ನ ಟಾರ್ಗೆಟ್ ಮಾಡೋಕೆ ಯಾವ ಥರದ ಮಿಲಿಟರಿ ಆಕ್ಷನ್ ತಗೋಬೇಕು ಅಂತ ಲೆಕ್ಕ ಹಾಕ್ತಿದ್ದೀವಿ ಅಂತ. ಕೆಲ ವಾರಗಳಲ್ಲಿ ಅಮೆರಿಕ ಈ ದಾಳಿ ಮಾಡಬಹುದು ಅಂತ NBC ನ್ಯೂಸ್ ರಿಪೋರ್ಟ್ ಮಾಡಿದೆ, ಸ್ಫೋಟಕ ವರದಿ. ಇದಕ್ಕಿನ್ನೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಥವಾ ಅಪ್ರೂವಲ್ ಕೊಟ್ಟಿರೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನೂ ಹೇಳಿಲ್ಲ. ಮಿಡಲ್ ಈಸ್ಟ್ ಮಧ್ಯವರ್ತಿಗಳ ಮೂಲಕ ಅಮೆರಿಕ ಮತ್ತು ವೆನೆಜುವೆಲಾ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ.
ಒಂಥರ ಈ ರೀತಿ ದಾಳಿಯ ಬೆದರಿಕೆ ಹಾಕದಂಗೆ ಮಾಡೋದು, ರಿಪೋರ್ಟ್ ಎಲ್ಲ ಬರಂಗೆ ಮಾಡೋದು. ಆ ಮೂಲಕ ವೆನೆಜುವೆಲಾವನ್ನು ಪ್ರೆಷರೈಸ್ ಮಾಡಿ ಮಾತುಕತೆ ಟೇಬಲ್ಗೆ ಎಳ್ಕೊಂಬಂದು ಬೇಕಾಗಿದ್ದನ್ನು ಅಚೀವ್ ಮಾಡೋಕ್ಕೂ ಕೂಡ ಅಮೆರಿಕ ಪ್ರಯತ್ನ ಪಡ್ತಿದೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಕೂಡ ಬರ್ತಾ ಇದ್ದಾವೆ. ಏನೋ ಬ್ರಿಕ್ಸ್ ಕೂಟದ ಮೆಂಬರ್ ಆಗೋಕೆ ಪ್ಯಾಲೆಸ್ತೀನ್ ಅಪ್ಲೈ ಮಾಡಿದೆ ಅಂತ ಪ್ಯಾಲೆಸ್ತೀನ್ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಬ್ರಿಕ್ಸ್ ಮೆಂಬರ್ಶಿಪ್ಗೆ ಅಪ್ಲೈ ಮಾಡಿದ್ದೀವಿ, ಆದರೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಸದ್ಯ ಪ್ಯಾಲೆಸ್ತೀನ್ ಮೇಲೀಗ ಕೆಲವೊಂದಷ್ಟು ಕಂಡೀಷನ್ಸ್ ಇವೆ, ಅದನ್ನು ನೋಡಿಕೊಂಡು ಮೆಂಬರ್ಶಿಪ್ ಪಡೆಯೋಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ ರಷ್ಯಾದಲ್ಲಿರೋ ಪ್ಯಾಲೆಸ್ತೀನ್ ರಾಯಭಾರಿ ಅಬ್ದೆಲ್ ಹಫೀಜ್ ನೊಫಾಲ್ ಹೇಳಿದ್ದಾರೆ. ಖಲಿಸ್ತಾನಿ ಉಗ್ರ ಬಬ್ಬರ್ ಖಾಲ್ಸಾ ಸಂಘಟನೆಯ ಮೋಸ್ಟ್ ವಾಂಟೆಡ್ ಪರ್ಮಿಂದರ್ ಸಿಂಗ್ ಅಲಿಯಾಸ್ ಪಿಂಡಿಯನ್ನ ಅಬುಧಾಬಿಯಿಂದ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಭಾರತದ ವಿದೇಶಾಂಗ ಇಲಾಖೆ ಮತ್ತು ಯುಎಇ ಅಧಿಕಾರಿಗಳ ಸಹಯೋಗದಲ್ಲಿ ಈ ಹಸ್ತಾಂತರ ಕೆಲಸ ನಡೆದಿದೆ. ಈ ಪರ್ಮಿಂದರ್ ಸಿಂಗ್ ವಿದೇಶದಲ್ಲಿ ನೆಲೆಯಾಗಿರೋ ಹರ್ವಿಂದರ್ ಸಿಂಗ್ ರಿಂಡಾ ಮತ್ತು ಹ್ಯಾಪಿ ಪಸಿಯಾರ ಸಂಗಡಿಗ. ಪಂಜಾಬ್ನಲ್ಲಿ ಪೆಟ್ರೋಲ್ ಸ್ಫೋಟಕ ದಾಳಿ ಸೇರಿ ಅನೇಕ ಕ್ರಿಮಿನಲ್ ಅಪರಾಧಗಳಲ್ಲಿ ಈತ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ. ಇದೀಗ ಇದನ್ನ ಪಂಜಾಬ್ ಪೊಲೀಸರು ಅಬುಧಾಬಿಗೆ ಹೋಗಿ ಹೊತ್ಕೊಂಡ್ಬಂದಿದ್ದಾರೆ ಭಾರತಕ್ಕೆ. ನಮ್ಮ ಜೈಲೊಂಚೂರು ನೋಡು ಅಂತ ಹೇಳಿ. ಏನೋ ಡೆನ್ಮಾರ್ಕ್, ನಾರ್ವೆ ಬಳಿಕ ಸ್ವೀಡನ್ನಲ್ಲೂ ಕೂಡ ಅಕ್ರಮ ಡ್ರೋನ್ ಹಾರಾಟ ನಡೆಸಿದೆ. ಅಲ್ಲಿನ ಅತಿದೊಡ್ಡ ನೌಕಾನೆಲೆ ಇರೋ ಕಾರ್ಲ್ಸ್ಕ್ರೋನಾ ಸಿಟಿ ಸಮೀಪ ಅನೇಕ ಡ್ರೋನ್ಗಳು ಹಾರಾಡಿವೆ. ಇದು ಬಿಟ್ಟು ಇನ್ನೂ 3 ಕಡೆ ಡ್ರೋನ್ ಹಾರಾಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯಾಟೋ ಮತ್ತು ರಷ್ಯಾ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಸಾಲು ಸಾಲು ಇಂಥ ಘಟನೆಗಳು ನಡೀತಾ ಇವೆ. ಏನೋ ಭಾರತ ಶ್ರೀಲಂಕಾ ನಡುವೆ ಸೂಪರ್ 4 ಹಂತದಲ್ಲಿ ಯಾರೂ ಊಹಿಸಲಾಗದ ಮಟ್ಟಿಗೆ ಟಫ್ ಮ್ಯಾಚ್ ನಡೆದಿದೆ. ಮ್ಯಾಚ್ ಟೈ ಆಗಿ ಕೊನೆಗೆ ಸೂಪರ್ ಓವರ್ನಲ್ಲಿ ಭಾರತ ಗೆದ್ದಿದೆ. ಶುಕ್ರವಾರ ದುಬೈನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಶ್ರೀಲಂಕಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ನಡೆಸಿದ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 202 ರನ್ ಕಲೆ ಹಾಕಿತು. ಏಷ್ಯಾ ಕಪ್ನಲ್ಲಿ ಅದ್ಭುತ ಆಟ ಆಡ್ತಿರೋ ಅಭಿಷೇಕ್ ಶರ್ಮಾ ಮತ್ತೆ 61 ರನ್ ಗಳಿಸಿದ್ರು. ಅತ್ತ ತಿಲಕ್ ವರ್ಮಾ, ಅಜಯ 49 ರನ್ ಗಳಿಸಿದ್ರು. ಗುರಿ ಬೆನ್ನತ್ತಿದ ಲಂಕಾ 20 ಓವರ್ಗಳಲ್ಲಿ ಸೇಮ್ ಭಾರತದ ರೀತಿಯೇ 5 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿ ಮ್ಯಾಚ್ ಡ್ರಾ ಮಾಡಿಕೊಳ್ತು. ಲಂಕಾ ಪರ ನಿಸ್ಸಂಕ 107, ಕುಸಲ್ ಪರೇರಾ 58 ರನ್ ಬಾರಿಸಿದ್ರು. ಇನ್ನು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಂಕಾ ಕೇವಲ 2 ವಿಕೆಟ್ ಕಳ್ಕೊಂಡು 2 ರನ್ ಅಷ್ಟೇ ಗಳಿಸೋಕೆ ಶಕ್ತವಾಯಿತು. ಸುಲಭ ಗುರಿಯನ್ನು ಬೆನ್ನತ್ತಿದ ಭಾರತ ಒನಿಂದು ಹಸರಂಗ ಎಸೆದ ಮೊದಲ ಎಸೆತದಲ್ಲಿ ಸೂರ್ಯ 3 ರನ್ ಗಳಿಸಿ ಭಾರತವನ್ನು ಗೆಲ್ಲಿಸಿದ್ರು. ಇನ್ನು ಲಂಕಾ ಪರವಾಗಿ ಚೆನ್ನಾಗಿ ಆಡಿದ್ದ ಪಥುಮಾ ನಿಸ್ಸಂಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.